ನೋಡಿ ಇಲ್ಲಿ ಈಗ ನಾನು ಇವತ್ತು ಇದು ಗೋಧಿನ ನೆನೆ ಇಡ್ತಾ ಇದ್ದೀನಿ. ಇದನ್ನು ಏನಕ್ಕಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಗೋಧಿ ಹುಲ್ಲಿನ ಡೆಕೋರೇಷನ್ ಮಾಡೋದಕ್ಕೆ ನಾನೊಂದು ಗ್ಲಾಸು, ದೊಡ್ಡ ಗ್ಲಾಸಿಂದ ಒಂದು ಗ್ಲಾಸು ಗೋಧಿನ ತೊಗೊಂಡಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ಹಾಕಿ ಇದನ್ನು ಇದು ನೈಟೆಲ್ಲ ನೆನೆಸ್ಬೇಕು. ಒಂದು ನೈಟೆಲ್ಲ ನೆನೆಸಿ ನೆಕ್ಸ್ಟ್ ಡೇ ಇದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಬೇಕು. ಇದನ್ನು ಬಟ್ಟೆಯಲ್ಲಿ ಕಟ್ಟಿ ಇದು ಮೊಳಕೆ ಬಂದಾಗ ಇದನ್ನು ನಾನು ಯಾವ ಥರ ಇದನ್ನು ಮಣ್ಣಲ್ಲಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ನಾನೊಂದು ಗ್ಲಾಸ್ ಗೋಧಿನ ನೆನೆಸಿಟ್ಟಿರೋದಕ್ಕೆ ಇವಾಗ ಒಂದು ಕಾಟನ್ ಟವಲ್ನ ತೊಗೊಂಡಿದ್ದೀನಿ ನಾನು. ಅದನ್ನು ಈಗ ಇದರಲ್ಲಿ ಹಾಕ್ತಾಯಿದ್ದೀನಿ. ಇದರಲ್ಲಿ ಹಾಕಿ ಈಗ ಯಾವ ಥರ ಅಂತ ಇದನ್ನು ನೀರನ್ನ ಈಗ ಇದರಲ್ಲಿ ಹಾಕ್ಕೋಬೇಕು. ಇಲ್ಲಿ ನೋಡಿ, ನಾನು ಗೋಧಿ ನೆನೆಸಿಟ್ಕೊಂಡಿರೋದು ಒಂದು ನೈಟ್ ಫುಲ್ಲು. ಈಗ ಇದರಲ್ಲಿ ನಾನು ತೆಗೆದಿಟ್ಕೊತಾ ಇದ್ದೀನಿ ನನ್ನ ಬಟ್ಟೆಯಲ್ಲಿ. ಇದನ್ನು ನಾನು ಇವಾಗ ತೆಗೆದಿಟ್ಕೊಂಡಿದ್ದೀನಲ್ವ, ಈಗ ಇದನ್ನು ಒನ್ ಡೇ ಫುಲ್ ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡ್ಬೇಕೀಗ ಈ ಥರ. ಇದನ್ನು ಈಗ ನಾನು ಕ್ಲೋಸ್ ಮಾಡಿ ಒಂದು ಸೈಡಿಗೆ ಇಟ್ಬಿಡ್ತೀನಿ. ಮತ್ತು ಇದನ್ನು ನಾಳೆ ಮಾರ್ನಿಂಗು ತೋರಿಸ್ತೀನಿ. ಇಲ್ಲಿ ನಾನು ಗೋಧಿನ ನೆನೆ ಇಟ್ಟಿದ್ನಲ್ಲ, ಒನ್ ಡೇ ಫುಲ್ ಆಗಿದೆ ಇದು. ನೋಡಿ, ಆಗಲೇ ಮೊಳಕೆ ಬರೋದು ಕಾಣಿಸ್ತಿದೆ ಅಲ್ವಾ. ಈಗ ಇದನ್ನು ನಾನು ಬುಟ್ಟಿ ಕೂಡ ತೊಗೊಂಬಂದಿದ್ದೀನಿ 4. ಈ ಬುಟ್ಟಿನ ಈಗ ನೋಡಿ, ಕೆಂಪು ಮಣ್ಣು ತೊಗೊಂಡಿದ್ದೀನಿ ನಾನು. ಕೆಂಪು ಮಣ್ಣು, ಅದರ ಜೊತೆಗೆ ಮರಳು ಕೂಡ ತೊಗೊಂಡಿದ್ದೀನಿ. ಈಗ ಇವೆರಡನ್ನ ಮಿಕ್ಸ್ ಮಾಡಿ ನಾವು ಬುಟ್ಟಿಯಲ್ಲಿ ಹಾಕೋಣ. ಈಗ ಇದರಲ್ಲಿ ನಾವು ಮಣ್ಣನ್ನ ಹಾಕ್ಕೊಳ್ಳೋಣ. ಎಲ್ಲ ಬುಟ್ಟಿಯಲ್ಲೂ ನಾನು ಸಮವಾಗಿ ಮಣ್ಣನ್ನ ಹಾಕ್ಕೋತೀನಿ. ಈಗ ನಾನು ಸಮವಾಗಿ ಎಲ್ಲದರಲ್ಲೂ ಮಣ್ಣನ್ನ ತುಂಬ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ನೆನೆಸಿಟ್ಟಿರುವಂಥ ಗೋಧಿನ ಹಾಕ್ಕೊಳ್ಳೋಣ. ಈ ಥರ ನೆನೆಸಿಟ್ಟಿರುವಂಥ ಗೋಧಿನ ನಾವು ಇದರಲ್ಲಿ ಈ ಥರ ಹಾಕ್ಕೋಬೇಕು. ಈ ಥರ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಒಂದು ವಾರ ಮುಂಚೆನೇ ಇದನ್ನು ಹಾಕ್ಕೊಂಡ್ರೆ ನಮಗೆ ಡೆಕೋರೇಷನಿಗೆ ಗೋಧಿ ಹುಲ್ಲು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಒಂದು ವಾರ ಮುಂಚೆನೇ ಇದು ಮಾಡ್ಕೊಂಡಿಟ್ಟಿದ್ದೀನಿ. ನೀವು ಇವಾಗೂ ಟೈಮ್ ಇದೆ, ಇನ್ನೂ ಒಂದು ವೀಕ್ ಇದೆ ಅಲ್ವಾ. ನೀವು ಇವಾಗಲಿಂದನೇ ಸ್ಟಾರ್ಟ್ ಮಾಡಿದ್ರೆ ಈ ಥರ ನೀವು ಮಾಡ್ಕೋಬೋದು. ಈಗ ಇದ್ರ ಮೇಲೆ ನಾನು ಸ್ವಲ್ಪ ಲೇಯರ್ ಟೈಪು ಮಣ್ಣು ಹಾಕ್ಕೋತಾ ಇದ್ದೀನಿ. ಇದನ್ನು ಲೇಯರ್ ಟೈಪ್ ಮಣ್ಣನ್ನು ಹಾಕ್ಕೊಂಡು ಇದಕ್ಕೆ ಆಮೇಲೆ ಒಂದು ಸೈಡಿಗಿಟ್ಟು ನೀರು ಹಾಕ್ಬಿಡೋಣ. ಈಗ ಇದರಲ್ಲಿ ನಾನು ಮಣ್ಣಲ್ಲಿ ಹಾಕಿದ್ನಲ್ವ, ನೀರು ಹಾಕ್ಕೋತಾ ಇದ್ದೀನಿ. ನೆನೆಸಿ ಇದು ಮಾಡ್ಕೊಳ್ಳಿ.